ಗೆಳೆಯರೇ, ಇವತ್ತು ದಿನ 3. ಇವತ್ತು ಫುಲ್ಲು ನಮ್ಮದು ಸಿಟಿ ರೌಂಡು. ಅದರಲ್ಲಿ ಫಸ್ಟ್ ಬಂದಿರೋದು ವಿಕ್ಟೋರಿಯಾ ಮೆಮೋರಿಯಲ್ ಹಾಲ್. ಇದು ಇಲ್ಲಿ ಏನಂದರೆ ಮೇನು ಇಲ್ಲ, ಈ ಜಾಗದಲ್ಲಿ ಗೌರ್ಮೆಂಟು ಫಂಕ್ಷನ್ಸ್ ನಡೀತದೆ. ಏನೋ ಪ್ರೋಗ್ರಾಮ್ಸ್ ಆದರೆ ಇಲ್ಲೇ ಸಿಂಗಾಪುರ್ ಪ್ರೋಗ್ರಾಮ್ಸ್ ಎಲ್ಲ ಇಲ್ಲಿ ನಡೆಯೋದು. ರೇ ನೋಡ್ದಾ? ನೋಡ್ದಪ್ಪ. ಇದಿರಿ 10 ವರ್ಷ ಮುಂದೆ ಆ ಕಡೆದು. ಅದು ಆಮೇಲೆ ತೋರಿಸೋಣ. ಹಂಗೆ ಈ ಕಡೆ ಬಾ, ತೋರ್ಸದೆ. ಹಿಂಗೆ ಬಾ, ಇಲ್ಲಿ ಹಂಗೆ ಒಂಚೂರು ಫೋನ್ ಕೇಳ್ಕೊ. ಹಂಗೆ ನೋಡು ಆ ಬಿಲ್ಡಿಂಗ್ಗಳಾ? ನೋಡಪ್ಪ, ಯಾವುದೋ ಬಿಲ್ಡಿಂಗ್ ಇದಿದೆ ನೋಡಲ್ಲಿ. ಈ ಕಡೆ ಫೋಟೋ ಇಡ್ಸ್ಕೊಂತವ್ರ, ಆ ಕಡೆ ಫೋಟೋ ಇಡ್ಸ್ಕೊಂತವ್ರ. ನೋಡ್ಸಲ್ಲಿ ಇಲ್ಲಿ ನೋಡಿ, ಇಲ್ಲಿ ಫೋಟೋ ಶೂಟ್ ಅಲ್ಲಿ ನೋಡಿ, ಅಲ್ಲಿ ಫೋಟೋ ಶೂಟ್ ಹೆವಿ ನಡೀತಾ ಇದೆ. ಮತ್ತೆ ಅಲ್ಲೊಂದು ಬ್ರಿಡ್ಜ್ ಇದೆ, ಅಲ್ಲೋಗಿ ತೋರಿಸ್ತೀವಿ. ಇದೆ ಏನಿದು? ಗೋಲಿ ಮಿರರ್ ಬಾಲ್ ಇದ್ದಂಗಿದೆ, ಕ್ಲೀನಾಗಿ ನೋಡು. ನಾವು ಹಂಗೆ ಕಾಣಿಸ್ತಾ ಇದ್ದೀವಿ. ಸೋಮಣ್ಣ ಬಾಯಿಲಿ, ನಾವು ನೋಡಿ ಇಲ್ಲಿ ತೋರಿಸ್ ಬಾಯಿಲಿ. ಆ ಮಿರರ್ ಬಾಲಲ್ಲಿ ತೋರಿಸ್ ಬಾಯಿಲಿ ನಮ್ಮನ್ನ. ಇಲ್ಲಿ ಹಂಗೆ ಅದು ಇಲ್ಲಿ ಬಾ ಸೋಮಣ್ಣ, ಇಲ್ಲೇ ಇಲ್ಲಿ ಬಾ ಸೋಮಣ್ಣ, ಬಾಣ ಹಂಗೆ ಇಲ್ಲಿ ಬಾಣ, ಇಲ್ಲೇ ನೋಡೋಣ. ಒಳ್ಳೆ ಮಿರರ್ ಬಾಲ್ಸ್ ಇದು ನೋಡ್ರಿ ಗೆಳೆಯರೇ, ಕ್ಲೀನಾಗಿ ಕಾಣಿಸುತ್ತೆ. ಒಂದೊಂದು ಬಾಲ್ಸು ನಮ್ಗಿಂತ ಹೈಟ್ ಇದೆ, ಏನೋ ಒಂದು 8 ಅಡಿ ಇದೆ. ಇದೇ ತರ 4 ಇದಾವೆ, ಒಂದೊಂದೊಂದೊಂದು ಥರ ಐತೆ. ಇದೆಲ್ಲ ಮಿರರ್ ಬಾಲ್ಸ್ ಅಂತ. ಮಿರರ್ ಬಾಲ್ಸ್ ನಿಂಗೆ ಹೆಂಗ್ ಜ್ಞಾಪ ಗಿರಿ? ಗೋಲಿಗಳಲ್ಲ, ಈ ಚಿಕ್ಕ ವಯಸ್ಸಲ್ಲಿ ಮೀರಿ ಹೇಳ್ತೀರ, ಮೀರಿ ಅಲ್ಲ, ಡವ್ ಅಂತಿರಲ್ಲ. 3 ಗೋಲಿಗಳು ನೋಡಿ, ದೊಡ್ಡ ಗೋಲಿ. 10 ರೂಪಾಯಿ ಕೊಟ್ಟರೆ ಎಷ್ಟು ದಪ್ಪ ಬರೋಲ್ಲ. ಏನಂತಾರ ಅದನ್ನ? ಡವ್, ಮೇರಿ ಆಟ, ಮೀರಿ. ಎಲ್ಲೆಲ್ಲೂ ನಾವೇ ಇದ್ದೀವಿ, ಇದರಲ್ಲೂ ನಾವೇ ಇದ್ದೀವಿ, ಇದರಲ್ಲೂ ನಾವೇ ಇದ್ದೀವಿ, ಮತ್ತೆ ಇಲ್ಲೂ ನಾವೇ ಇದ್ದೀವಿ. ಚಿಕ್ಕದು ನೋಡಿ ಹೆಂಗದೆ. ಇಲ್ಲಿ ಮಾತ್ರ ಗಿರಿ ಇದೆ. ನೋಡು, ಆ ಕನ್ನಡಿಗೂ ನಾನೇ ಇವನಿ, ಈ ಕನ್ನಡಿಗೂ ನಾನೇ ಇವನಿ, ಈ ಕನ್ನಡಿಗೂ ನಾನೇ ಇವನಿ. ಎಲ್ಲೆಲ್ಲ ನಾನೇ, ಎಲ್ಲೆಲ್ಲ ನಾನೇ. ಗಿರಿಯ ಏನ್ ಬ್ರಿಡ್ಜ್ ಇದ? ಕವರೇಂಜ್ ಬ್ರಿಡ್ಜ್. ಅದೇ ಏನ ಅರ್ಥ? ಗೌರೇಂಜ್ ಅಂದ್ರೆ ಏನ? ನಾಕೇನ್ ಗೊತ್ತು ಅಷ್ಟೇ ಅಲ್ಲ, ನಾಕೇನ್ తెలుసు. ಯಾವ ಇಸ್ಪಿ ಅಣ್ಣ ಇದಾಗಿರೋದು? ಅದು 1857. ಎರಡು ಇಸ್ಪಿ ಹಾಕೋರೆ. ಯಾವ್ದು ತಿಳ್ಕೊಬೇಕಾದ್ರೆ ಅದು ಅಷ್ಟು ಆ ಟೈಮಲ್ಲಿ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಆಗಿರೋದು. ಆ ಟೈಮಾಗ ಭೂಮಿ ಪೂಜೆ ಮಾಡಿರ್ತಾರೆ, ಆ ಟೈಮಾಗ ಮುಗ್ದಿರ್ತದೆ ಅಂತನಾ? ಫ್ರಮ್ ಟು ಅಷ್ಟೇ. ಮಸ್ತಾಗಿದೆ ಗೆಳೆಯರೆ, ನೋಡಿ ಬ್ರಿಡ್ಜು. ಕೆಳಗಡೆ ನೀರಿದೆ, ಏನೋ ಬಿಲ್ಡಿಂಗ್ಗಳೆಲ್ಲ ದೊಡ್ಡ ಇದ್ದಾವೆ. ಅಷ್ಟು ತಾಳ್ಮೆ ಇಲ್ಲ. ಮಠ ಬರ್ತಾವ್ರೆ. ಇರಪ್ಪ, ತುಂಬಾ ಫೋಟೋಸ್ ಹಿಡ್ಕೋಬೇಕು. ಸಿಂಗಾಪುರ್ ಮಕ್ಳು ಹೆಂಗವ್ರು ನೋಡು, ಚೆನ್ನಾವ್ರೆ. ಅದೇನು ತಿಂತಾರೆ? ಫುಲ್ ಎಲ್ಲ ಬೆಳಗವ್ರಪ್ಪ. ನಾವು ನೋಡಿ ಹೆಂಗಿದ್ದೀರಿ. ಈ ತರ ಫೋಟೋಗ್ರಾಫರ್ ನೋಡಿ ಎಲ್ಲೂ ಸಿಗಲ್ಲ. ಕ್ಯಾಮ್ರಾ ಹಾಕಂದ. ಗಿರಿದಾರ್ ಗಿರಿ, ಇಲ್ಲಿ ನೋಡಮ್ಮ. ಏನಮ್ಮ ಇದು? ಏನ? ಮರ್ಲೈನ್ ಲಯನ್. ಸಿಂಗಾಪುರ್ ಲಯನ್ ಮರ್ಲೈನ್. ತಿಮ್ಮದ ಬಾಯಲ್ಲಿ ನೀರು ಬರ್ಸ್ತಾ ಇದೆಯಾ? ನಾವು ಹೇಳೋದು ತಿಮ್ಮದ ಬಾಯಲ್ಲಿ ನೀರು. ಏನ್ ಫೇಮಸ್ ಇದು? ಇದೇ ಫೇಮಸ್ ಸಿಂಗಾಪುರಲ್ಲಿ. ಅಂದ್ರೆ ಇದೇ ಇವಾಗ ನಮ್ಮ ಇದೆಲ್ಲ ನೋಟ್ ಮೇಲೆಲ್ಲ ಇರ್ತದಲ್ಲ, ನಮ್ಮ ಗಾಂಧಿ ತಾತನ ಹೆಂಗೆ ಇದು ಹಂಗೆ ಇಲ್ಲಿ. ಕರೆನ್ಸಿ ಮೇಲೆ. ಓಕೆ. ಮತ್ತೆ ಈ ಕಡೆ ಇದು ಹೋಟೆಲ್. ನಾವು ಮನೆ ಹೋಗಿದ್ರಲ್ಲ, ಸ್ಕೈ ಪಾರ್ಕ್, ಇಲ್ಲಿ ಹೋಗಿದ್ದು ನಾವು. ಇಲ್ಲಿ ಟಾಪ್ ಅಲ್ಲಿ ಅಲ್ಲಿ ಕೊನೆ ತನಕ ಹೋಗಿದ್ದು. ಈ ಕಡೆ ಇದು ಫ್ಲೈಯರ್ ಇದು ಹೋಗಿದ್ದು
ರೌಂಡು ಹಾಂ ಜಾಯಿಂಟ್ ವೀಲ್. ಹಾಂ ನೋಡು ಹಂಗೆ ಇಲ್ಲ ಅಂದರೆ ಇದೊಂಥರ ಚೆನ್ನಾಗಿದೆ. ಇಲ್ಲಿ ಫುಲ್ಲು ಮರೀನಾ ಬೇ ಸೆಂಟ್ರಲ್ಲ ಇದು ಇಂಪಾರ್ಟೆಂಟು. ಇಲ್ಲಿ ಲಯನ್ ಹತ್ರ ಬಂದು ಫೋಟೋ ಹಿಡಿಸ್ಕೊಂಡ್ರೆ ಒಂಥರ ಸಿಂಗಾಪುರ್ಗೆ ಬಂದಿದ್ದಕ್ಕೂ ಒಂದು ಕಳೆ. ಅಂದರೆ ಸಿಂಗಾಪುರ್ಗೆ ಬಂದಿದ್ದೀರಿ ಅಂತ ಗೊತ್ತಾಗೋದು. ಇಲ್ಲಿ ಬಂದ್ರೆ ಎಲ್ಲ ತರ ವ್ಯೂ ಕಾಣಿಸುತ್ತೆ. ಹಾಂ ಫುಲ್ಲು ಮರೀನಾ ಬೇ ಒಂದು ರೌಂಡ್ ನೋಡ್ಬೇಕಂದ್ರೆ ಇಲ್ಲಿಗೆ ಬರಬೇಕು. ಮೇನ್ ಪ್ಲೇಸ್ ಎಲ್ಲ ಇದೆ. ಹಾಂ ವಿಡಿಯೋ ಹಾಕ್ತೀನಿ ನೋಡಿ ಸುತ್ತು. ಫುಲ್ಲು ನೋಡ್ಬಾ, ನಾವೊಂದು ವಿಡಿಯೋ ಮಾಡ್ಕೋಣ ನಂಗೆ. ನೋಡು ಲಯನ್ ವಾಟರ್, ಲಯನ್ ಹೋಟೆಲು ಮತ್ತೆ ಇದೇನ್ ಗಿರಿ ಇದು ಆ ವೈಟ್ ಇರೋದು? ಅವು ಒಂದು Details ಬೇಕಾ? ಒಂದು ಎಲ್ ವಿ ಶೋರೂಮು, ಒಂದು ಆಪಲ್ ಶೋರೂಮು. ಇದೇನೋ ಗೊತ್ತಿಲ್ಲ. ಒಂದು ಎಲ್ ವಿ ಶೋರೂಮ್ ಐತೆ ಸೆಂಟ್ರಾಗ, ಸೂಪರ್ ಆಗೈತೆ. ಇನ್ನೊಂದು ಆ ಕಡೆ ಆಪಲ್ ಶೋರೂಮ್, ಅದು ಮೊಬೈಲ್ದು. ಓಕೆ ಕೂಲ್. ಬಾಯ್ ಫ್ರೆಂಡ್ಸ್. ಹಿಂದೆ ಈ ಕಡೆ ಬಾ ಹಂಗೆ. ಹಾಂ ಗಿರಿಧರ್, ಹೇಳೋಣ. ಏನಿಲ್ಲಿ ಊಟ ಮಾಡಕ ಲಿಟಿಲ್ ಇಂಡಿಯಾಗೆ ಬಂದಿದ್ದೀರಿ. ಹೇಳು. ಆಮೇಲೆ ನೋಡು, ನಾವು ಫಸ್ಟ್ ದಿನ ಅಲ್ಲಿ ನಮ್ಮದು ವ್ಯಾಲ್ಯೂ ಥಾಮಸ್ ಹೋಟೆಲ್ ನಾವು ಮಾಡ್ಕೊಂಡಿರೋದು. ಅಲ್ಲಿ ಇವ್ರದೇ ಊಟಗಳು ತಿಂದ್ರಿ ಫಸ್ಟ್ ಒಂದು ದಿನ. ಅಂದ್ರೆ ಸಿಂಗಾಪುರ್ ಊಟ. ಸಿಂಗಾಪುರ್ ಊಟ ಅಂದ್ರೆ ಏನು ಚೈನೀಸ್ ಐಟಮ್ ಅದು ಇದು ನಮ್ಗೆ ಸೆಟ್ ಆಗಿಲ್ಲ. ಅದು ಅಲ್ಲ ಸೆಟ್ ಆಗಿಲ್ಲ. ಏನಾದ್ರು ಒಂದು ಸಾರ್ಸ್ ಹಾಕ್ತಾರೆ, ಹೆವಿ ಗಬ್ಬೊಡಿ ಇರುತ್ತೆ. ಅವ್ರ ಊಟ ಅವ್ರಿಗೆ ಇಷ್ಟ ಆಗಲ್ಲ. ಅದು ನೆನ್ನೆ ರಾತ್ರಿ ಲಿಟಿಲ್ ಇಂಡಿಯಾಗೆ ಬಂದ್ರಿ ಊಟಕ್ಕೆ. ಸೂಪರ್ ಆಗೈತೆ ಒಂದೊಂದು ಹೋಟ್ಲು. ನಾವು ನೆನ್ನೆ ಆನಂದ್ ಭವನಾಗ ನಾನು ವೆಜ್ ತಿಂದೆ, ಇವರೆಲ್ಲ ದಿಂಡುಗಲ್ ತಲ್ಪಕಟ್ಟಿಗೆ ಹೋಗಿದ್ರು. ತುಂಬಾ ಚೆನ್ನಾಗಿತ್ತು. ತಂದೂರಿ ಅಂತ ಗಮ್ಮಂದು ಹೊಡಿದಾಯ್ತು. ನಾನಂತೂ ತಿನ್ನೋಕ್ಕಾಗಿಲ್ಲ ನೆನ್ನೆ, ಇವತ್ತು ತಿಂತೀನಿ. ದಯವಿಟ್ಟು ಯಾರೇ ಬರೋರು, ಯಾರೇ ರೂಮ್ಗಳು ಬುಕ್ ಮಾಡ್ಕೊಂಡವರು ಸಿಂಗಾಪುರಲ್ಲಿ ಲಿಟಿಲ್ ಇಂಡಿಯಾ ಸುತ್ತಮುತ್ತ ಎಲ್ಲಾದ್ರೂ ರೂಮ್ ಬುಕ್ ಮಾಡ್ಕೊಳ್ಳಿ. ನಿಯರ್ ಬೈ ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದಿಂದ ಬರೋರು. ಯಾಕಂದ್ರೆ ಕರ್ನಾಟಕ, ನಮ್ಮ ಊಟಗಳು ಸೌತ್ ಇಂಡಿಯಾ, ನಮ್ಮ ಊಟಗಳು ಬೇರೆ ಕಡೆ ಅಷ್ಟು ಅಡ್ಜಸ್ಟ್ ಆಗಲ್ಲ. ಲಿಟಿಲ್ ಇಂಡಿಯಾ ಸುತ್ತಮುತ್ತ ಎಲ್ಲಾದ್ರೂ ರೂಮ್ ಮಾಡ್ಕೊಂಡ್ರೆ ಊಟ ನಾವು ಆರಾಮಾಗಿ ಏನು 2 ನಿಮಿಷ ಬಂದು ಹೋದ್ರೆ ನಮ್ಮ ಊರಾಗೆ ಯಾವ ರೆಸ್ಟೋರೆಂಟ್ಗಳವೆ, ಎಲ್ಲ ರೆಸ್ಟೋರೆಂಟ್ಗಳವೆ ಇಲ್ಲಿ ಆಲ್ಮೋಸ್ಟ್. ಯಾವುದೋ ಒಂದು ಬಂದು ತಿನ್ಕೊಂಡು ಆರಾಮಾಗಿ ತಿನ್ಕೊಂಡು ಹೋಗ್ಬೋದು. ಎಲ್ಲ $10-15 ಒಳಗಡೆ ಸಿಗ್ತದೆ. ಸ್ವಲ್ಪ ನಮ್ಮ ತಂದೂರಿ ಬಿರಿಯಾನಿ ಎಲ್ಲ ಸ್ವಲ್ಪ ಜಾಸ್ತಿ ಹೋದ್ರೆ ಒಂದು $30 ಒಳಗಡೆ ಒಳ್ಳೆ ಊಟ ಆರಾಮಾಗಿ ಮಾಡ್ಬೋದು. $30 ಪ್ರೈಸ್ ಹೇಳ್ಕಂದ. $30 ಅಂದ್ರೆ ಒಂದು ಹೆಚ್ಚು ಕಮ್ಮಿ ಒಂದು 2,500-3,000 ರೂಪಾಯಿಗೆ ಒಂದು ಒಳ್ಳೆ ಊಟ. 2,500-3,000 ರೂಪಾಯಿಗೆ ಒಳ್ಳೆ ಊಟ ಮಾಡ್ಬೋದು. ಸರಿ ಬಾ ಹೋಗ್ತೀನಿ ಅಣ್ಣ. ಇವಾಗ ನಾವು ಹೋಗ್ತಾ ಇರೋದು ಆಂಧ್ರ ಕರಿ ಅಂತ ಫುಲ್ ಮೀಲ್ಸ್ ಅಂತ $15 ಬಫೆಟ್ ಐತಂತೆ. ಅದಕ್ಕೆ ಓದ್ತಾ ಇದ್ದೀರಿ ತಿನ್ನಾಗ. ಆಂಧ್ರ ಕರಿ ಬೇರೆ ಎಲ್ಲ ಇದೆ. ಬಟ್ ನಾವು ಇಲ್ಲಿ ಬಜೆಟ್ ನೋಡ್ಬೇಕಲ್ಲ. ಬೇರೆ ಕಡೆ ಹೋದ್ರೆ $30 ಆಗುತ್ತೆ. ನೋಡಿ ಗೆಳೆಯರೆ, ಎಲ್ಲ ಬಫೆಟು ಎಲ್ಲ ಹಾಕೊಂತವ್ರೆ. ನೇಮ್ ಸೇಮ್ ಎಲ್ಲ ನಮ್ಮ ಇಂಡಿಯನ್ ಆಂಧ್ರ ಅವ್ರದ್ದು. ಗಿರಿದಾರ್ ಆಯ್ತೇನಮ್ಮ? ತೋರ್ಸಮ್ಮ ಇಲ್ಲೇ. ಓನ್ಲಿ ಚಿಕನ್ ಹಾಕೊಂಡಿದ್ಯಾ? ಬೇರೆ ಏನಾದ್ರು ತಿನ್ನೋ. ಏಯ್ ಅನ್ನ ತಿನ್ನಲ್ಲೇ, ಬರೀ ಅನ್ನ ತಿನ್ನೋ ಸಾಕು. ನಮ್ಮ ಸೋಮಣ್ಣವರು ಸ್ಟಾರ್ಟಿಂಗ್ಗೆ ಬಿರಿಯಾನಿ ಹೊರಟೋಗ್ಬಿಡಿ, ರೈಸ್ ಹಾಕೊಂಡಿದ್ದಾರೆ ನೋಡಿ. ಸೋಮಣ್ಣ ನಾನ್ ವೆಜ್ಜು ಏಕೆ? ಶುಕ್ರವಾರ ತಿನ್ನಲ್ಲ ಮತ್ತೆ? ಓಕೆ ಕೂಲ್, ಏನೋ ಮಾಡ್ರಿ. ಗಿರಿಯ ಹೆವಿ ಬ್ಯಾಟಿಂಗು. ಸೂಪರ್ ಆಯಿತು. ಸೂಪರ್. ಏನು ಒಂದು ಕೋಳಿ ಖಾಲಿ ಮಾಡ್ತೀಯಾ? ಕೋಳಿ ಇಲ್ಲ, ಚೆನ್ನಾಗಿದ್ದ. ನೆನ್ನೆ ತಿಂದಿಲ್ಲ, ನೀವು ಅಲ್ಲಿ ತಿಂದ್ರಲ್ಲಿ ಚೆನ್ನಾಗಿಲ್ಲ. ನೋಡೋಣ ಅಂತ ಇದೆಯಾ, ಖಾಲಿ ಮಾಡ್ತೀವಿ ಒಂದು ಕೋಳಿ ಪಕ್ಕ. ಚೆನ್ನಾಗಿದೆ. ಗಿರಿ ಹೆಂಗ್ ತಿನ್ಬೇಕು ಗೊತ್ತಾ ಇವಾಗ?
ಹಾಂ ಭೂತ ಏನು ಸಿನಿಮಾ ನೋಡಿದ್ಯಾ? ಅನ್ನ ಅನ್ನ ನೆಕ್ಸ್ಟ್ ಏನು ಮಾಡ್ತಾರೆ ಅವರು? ಅವರು ಇವಾಗ ಈ ಬಫೆಟಾಗಿ ನಿಂತೀನಿ ನಾವು ತಿನ್ನೋದು ನೋಡ್ಬಿಟ್ಟು ಅಯ್ಯೋ ಇವನೇ ನೋಡು ನಾಳೆಯಿಂದ ಫುಲ್ ಮೀಲ್ಸ್ ಇಲ್ಲ ಕಣ, ಒನ್ಲಿ ಪ್ಲೇಟ್ ಮೀಲ್ಸು. ಹಂಗೆ ಮಾಡ್ಬೇಕು ತಿರ್ಗ್ಸೋ ಬೋಲ್ಡು, ನಾಳೆಯಿಂದ ಫುಲ್ ಮೀಲ್ಸ್ ಇಲ್ಲ, ಒನ್ಲಿ ಪ್ಲೇಟ್ ಮೀಲ್ಸು. ಆ ಥರ ಮಾಡ್ತೀಯಾ? ನೋಡೋಣ ಎರಡನೇ ರೌಂಡ್ ಇದೆಯಾ, ನೋಡೋಣ ಆಮೇಲೆ ನೋಡೋಣ. ಆಚೆ ಕಡೆ ಬಂದಾಗ ದಯವಿಟ್ಟು ಯಾರು ಆ ಥರ ತಿನ್ನಕ್ಕೆ ಹೋಗ್ಬೇಡಿ. ಆಮೇಲೆ ಗೊತ್ತಲ್ಲ, ಆಮೇಲೆ ನೀವೇ ಎಂಜಾಯ್ಮೆಂಟ್ ಅಂತೂ ಮಾಡೋಕ್ಕಾಗಲ್ಲ. ದಯವಿಟ್ಟು ಎಲ್ಲರೂ ಲಿಮಿಟಾಗಿ ತಿನ್ಕೊಳ್ಳಿ, ಆರೋಗ್ಯ ಚೆನ್ನಾಗಿರುತ್ತೆ. ಏನಾಗಿದೆ ಇಷ್ಟೇ ಇದೆಯಲ್ಲ ಲೈ? ಅಲ್ಲ ನೀನು ಹೇಳಿದ್ದೇನೋ ಅಷ್ಟು ನಾನು ತಿನ್ನಕ್ಕಾಗ್ತದ? ತಿಂದಿರ್ತೀನಿ ನಾನು. ತಿಂದಿರೋದು ಇಷ್ಟೇ ನೀನು? ಅಲ್ಲ 4 ಜನ ತಿಂದಿರೋ, ಅಲ್ಲ ಹೇಳಿದ್ದ ಅವನು ಒಂದು ಕೋಳಿ ತಿಂತೀನಿ ಅಂತ. 4 ಜನ ತಿಂದಿರೋದು ನೆತ್ ನನ್ನ ಮುಂದೆ ಇಟ್ಬಿಟ್ಟು ಅವ್ನು ಹೇಳಿದ್ ಒಂದು ಕೋಳಿ ತಿಂದಿರೋದ, ಕಾಲ್ ಕೋಳಿ ಕೂಡ ತಿಂದಿಲ್ಲ ನೋಡಿ. ಇದು ಯಾವ್ದೋ ಪನ್ನೀರು ಅವಿವು ತಿಂತಾ ಇದೆಯಾ? ಚಿಕನ್ ಸಮಯ ಚಿಕನ್ನ ಸೂಪರ್ ಆಗೈತೆ. ಹೆಂಗೈತೆ? ಸೂಪರ್. ಗೆಳೆಯರೆ ಏನ್ ಗೊತ್ತಾ, ಇವನು ಅಲ್ಲ ನೆನ್ನೆ ಮೊನ್ನೆ ಎಲ್ಲ ಚಿಕನ್ ಚೆನ್ನಾಗಿ ತಿಂದಿದ್ದೀನಿ, ಇವತ್ತು ವೆಜ್ ತಿನ್ನೋಣ ಅಂತ ಹೇಳಿ ಬಂದ. ಇವತ್ತು ನೋಡಿದ್ರೆ ವೆಜ್ ಮುಟ್ಟೆ ಇಲ್ಲ. ಅಲ್ಲಪ್ಪ ಬಫೆಟ್ಗೆ ಬಂದ್ಬಿಟ್ಟು ಅಲ್ಲಿ ನಾನ್ ವೆಜ್ ಐಟಮ್ಗೆ ಇಕ್ಕವ್ರೆ, ವೆಜ್ ಐಟಮ್ಗೆ ಇಕ್ಕವ್ರೆ. $15 ಖರ್ಚಾಗ್ತದೆ. ಇಲ್ಲಿ $15 ರಿಕವರಿ ಮಾಡ್ಬೇಕಂದ್ರೆ ಯಾವ್ದು ತಿನ್ಬೇಕು ಸೋಮಣ್ಣ? ನೀನು ಹೇಳಿರೋ ಸೋಮಣ್ಣ ಎಕ್ಸ್ಪೀರಿಯನ್ಸ್ ಕೇಳು. ಏನು ಸೋಮಣ್ಣ ಹೇಳೋಣ, ಹೆಂಗೈತೆ? ನಿನ್ನೆ ಒಂದು ಬಿರಿಯಾನಿ, ಒಂದು ತಂದೂರಿ ತಗೊಂಡಿದ್ರಿ. ಆ ತಂದೂರಿ ಬಿರಿಯಾನಿಗೆ $50 ಆಗೋಯ್ತು. ಇದು ಇಬ್ಬರು ತಿಂದಿದ್ದಷ್ಟೇ 50ಕ್ಕೆ. ಇವಾಗ ಒಂದು ಊಟ ಫುಲ್ ಊಟ $15. ಯಾಕೆ ಆರಾಮಾಗಿ ತಿನ್ಬೋದಲ್ಲ? ತಿನ್ನೋದು ಇಳಿತಾರೆ ಎಲ್ಲಿ? ಹಾಂ ಹೇಳಿ. ಕೇಬಲ್ ಕಾರ್, ಸೆಂಟೋಸ್ ಹತ್ರ ಕೇಬಲ್ ಕಾರ್ ನೋಡಿ ಗೆಳೆಯರೆ, ಇಲ್ಲಿ ಕೇಬಲ್ ಕಾರ್ ಎಂಟ್ರಿ. ಟಿಕೆಟ್ ಬುಕ್ ಮಾಡಿದ್ದಾರೆ. ಬಾಮಗಿರಿ ನಡಿ ಹೋಗೋಣ. ಬನ್ನಿ ಎಲ್ಲ ಬನ್ನಿ. ಇದೇ ಎಂಟ್ರಿ. ಒಂದೊಂದೇ ಬರಕತ್ತದ, ಬಡ್ಡಿ ಐದ. ರನ್. ಸೀಟ್ ಬೆಲ್ಟ್ ಏನಿಲ್ಲ ಇತ್ತಾ? ಎಂಥದ್ದು ಇಲ್ಲ. ಏನಂತ ಇಲ್ಲ. Although Sentosa is a mere 5 square kilometers large, you'll find it filled with world-class attractions. 5 ಕಿಲೋಮೀಟರ್ ಆಯ್ತು ಇದು ನೋಡಿ ಅಂತ ಹೇಳು. ಗಿರಿ ಹಾ ಹೆಂಗೆ ಕೇಬಲ್ ಕಾರ ನೋಡಿ, ಹೆಂಗೆ ಸಖತ್ತಾಗೈತೆ ನೋಡು. ಫುಲ್ ಕೆಳಗಡೆ ಸೆಂಟೋಸ್ ಐಲ್ಯಾಂಡ್, ಸಮುದ್ರ. ಓಹೋ ಚೆನ್ನಾಗದಪ್ಪ. 5 ಕಿಲೋಮೀಟರ್. ಒಂದು 5 ಕಿಲೋಮೀಟರ್ ಬರ್ಬೋದು, ಇನ್ನೂ ಮುಂದಕ್ಕೆ ಹೋಗ್ತದೆ. ಸಖತ್ತಾಗೈತೆ. ಸೆಂಟೋಸ್ ಐಲ್ಯಾಂಡ್ ಲಾಸ್ಟ್. ಸೆಂಟೋಸ್ ಐಲ್ಯಾಂಡಿಗೆ ಬಿಡ್ತಾರೆ, ಅಲ್ಲೇ ನೋಡ್ಬೋದು ಅಷ್ಟೇ. ಅದು ಬೇರೆ ಇದು ಬೇರೆ ಅದು ಬೇರೆ ಲೈನು ಇದು ಬೇರೆ ಲೈನು. ಏನೋ ಅಷ್ಟೊಂದು ಡೀಪಾಗಿ ನೋಡ್ತಾ ಇದೆಯಾ? ನೋಡು, ಇದು ಕೇಬಲ್ ಕಾರು 77 ಆಗೇ ಇತ್ತಂತೆ ನೋಡಿ ಇಲ್ಲಿ. ಆವಕ್ಕೆ ಕೇಬಲ್ ಕಾರ್ ಎಲ್ಲ ಐತೆ ನೋಡು. ಅವಕ್ಕೆ ಸ್ಟೇಷನ್ನು 2015ರಾಗೇನೋ ತಿರ್ಗಾ ಕೇಬಲ್ ಕಾರು ದೊಡ್ಡದು, ಅಂದರೆ ಅಲ್ಲಿ ಚಿಕ್ಕದಾಗಿತ್ತು, ತಿರ್ಗಾ ಅಲ್ಲಿಂದ ಸೆಂಟೋಸ ಗಂಟ ಮಾಡಿ ಎಕ್ಸ್ಪ್ಯಾಂಡ್ ಮಾಡಿರೋದು. ತುಂಬ ಹಳೇದು.
ಚೆನ್ನಾಗಿದೆ. ಟಾಪಲ್ಲಿ ಬರ್ತಾ ಇದೆಯಾ? ಆಚಾರ ಮುಗಿದು ಶ್ರಾವಣ ಬಂದಿದ್ದಾಗ ಟಾಪಲ್ಲಿ ಬರ್ತೀವಿ. ಟಾಪಲ್ಲಿ ಏನೋ ಯೂಟ್ಯೂಬ್ ಚಾನಲ್ ಸ್ವಲ್ಪ ಟಾಪಾಗಿ ಕಳಿಸ್ರಿ. ಹೋದ್ರಿ ಗಿರಿ ಫುಲ್ ಟಾಪ್ ಹೋಗ್ತಾ ಇದ್ದಾನೆ. ಟಾಪ್ ಹೋಗ್ತಾ ಇದ್ದೀವಿ. Alright guys, so as you're riding to the top here, don't worry about the speed or this ride. This is not part of Universal Studios, so we're not going to go fast or turn very crazy. And I promise you, it will not drop down, okay? But basically, take this much more like an open elevator, so you guys can see everything very clearly in the views of Sentosa, Singapore, the south side, and also the other islands of Singapore out to the sea, even towards that direction later. ಹೆಂಗಿದ್ರು ಬರ್ತಾವೆ ಇಡಿಸ್ಕೊಳೋದಾದ್ರೆ. ತುಂಬಾ ಟಾಪಲ್ಲಿ ಇದ್ದೀವಿ. ಇದು ಸೆಂಟೋಸಾದಲ್ಲಿ ಬಂದರೆ ಸ್ಕೈ ಎಲಿಕ್ಸ್ ಅಂತ ನೋಡಿ ಸಿಗ್ತಾ ಇರುತ್ತೆ. ಇಲ್ಲಿಂದ ಮಲೇಷ್ಯಾ ಕಾಣಿಸುತ್ತೆ, ಇಡೀ ಸಿಂಗಾಪುರ ಕಾಣಿಸುತ್ತೆ. ಏನಲ್ಲಿ ಆ ಕಡೆ ಇದೆ ಎಲ್ಲ ಕಾಣಿಸುತ್ತೆ. ಸಮುದ್ರ ಗಿರಿವರ್ ಬಂದು ಅಲ್ಲಿ ಇದಾಗ್ಬಿಟ್ಟಿದ್ದಾರೆ. ಗೇಮ್ ಆಡ್ತಾರಲ್ಲ ಅಲ್ಲ ಗುರು, ಸ್ಟ್ಯಾಚ್ಯೂ ಗೇಮ್. ಗಿರಿ ಟಾಪಲ್ಲಿ ಬಂದಿರೋದಕ್ಕೆ ಫುಲ್ ಸ್ಟ್ಯಾಚ್ಯೂ ಆಗ್ಬಿಟ್ಟಿದ್ದಾನೆ. ಅಷ್ಟೇ ಒಟ್ನಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ. ಹಿಂದೆಗಡೆ ಯೂನಿವರ್ಸಲ್ ಸ್ಟುಡಿಯೋ, ಇದು ಕೆಳಗಡೆ ಸೆಂಟೋಸಾ, ಆ ಕಡೆ ಸಮುದ್ರ ಎಲ್ಲ ತುಂಬ ಚೆನ್ನಾಗಿದೆ. ಒಳ್ಳೆ ವ್ಯೂ. ಕೆಳಗಡೆ ತುಂಬ ಆಳ ಇದೆಯಲ್ಲ, ಅದಕ್ಕೆ ವಾಯ್ಸ್ ಸ್ವಲ್ಪ ಸ್ಲೋ ಆಗಿ ಬರ್ತಾ ಇದೆ. ಅದರಲ್ಲೂ ನಂದು ಸೀಟ್ ಬೆಲ್ಟ್ 2 ಸಲ ನೋಡಿ ಬೇರೆ ಟೈಟ್ ಮಾಡವ್ರೆ. ಹಾಂ, ಅದಕ್ಕೆ ಒಂದು ಕೈ ಹಿಡ್ಕೊಂಡೇ ಇದ್ದೀನಿ. ಯಾಕೆ ಬೇಕು ಅಲ್ವಾ? ಯಾರ ಅವನು ಕಂದ? Fast and Furious Diesel. ಅಲ್ಲ ಬೇರೆ ಅವ್ನು ಯಾವ ಇರ್ಬೇಕು ನೋಡು. ಬೋರ್ಡ್ ನಾವು ಇನ್ನೊಬ್ಬ ಬೋಡ. ಇನ್ನೊಬ್ಬ ಬೋಡ ಇದ್ದಾನಲ್ಲ, ಅವನ ಹೆಸರೇನು? ಅವನು ಫಾಸ್ಟ್ ಅಂಡ್ ಫ್ಯೂರಿಯಸ್ ವಿನಿ ಡೀಸೆಲ್. ಗಿರಿಧರ್, ಕರೀನಾ ಕಪೂರ್, ಬಾಯ್ಸ್ ವಿತ್ ಕರೀನಾ ಕಪೂರ್. ಬಿದ್ದೋಗೈತೆ. ನಾವು ಅದು ರೆಡಿ ಮಾಡೋಣ. ರೆಡಿ ಮಾಡ್ಬೋತಿಲ್ಲ. ವಾಟ್ ಈಸ್ ದಟ್ ಮಾಕಿರಿ? ಹೋಗಿ ಎಲ್ಲ ಬರೀ ಇವರೇ ಅವ್ರೆ, ನಮ್ಮ ಬಾಲಿವುಡ್ ಅವ್ರೆ. ವೇರ್ ಇಸ್ ಅವರ್ ರಾಕಿಂಗ್ ಸ್ಟಾರ್ ರೇಷ್ಮಾ? ಓ ಸ್ಲೀಪರ್ ಕ್ಲಾಸ್. ಮಲ್ಕೋಗಿರಿ. Giridhar is going to meet Amitabh Bachchan. ಹೋಗಮ್ಮ. ಸೆಕೆಂಡ್ ಕೊಡು. ಇನ್ನೂ ವಯಸ್ಸಾಗಿಲ್ಲ. ಬಿಗ್ ಬಾಸ್ ಅಲ್ಲೇ ಕವಂಬರಂಗೆ ಕಲರ್ಪತಿ. ಗಿಳಿರೇ, ಟ್ರೈನಾಗ ಹೊಗೆ ಬರ್ತಾ ಇದೆ. ಸರಿ ಬರ್ತೀವಿ ನಾವು. ನಡಿ